ಇಷ್ಟು ದಿನ ನನ್ನ ಮಗ ಎದ್ದೇಳ್ತಿದ್ದಂಗೆ ಅಳ್ತಿದ್ದ, ಹತ್ಕೊಂಡೆ ಅವ್ನ ದಿನನ ಶುರು ಮಾಡ್ತಾ ಇದ್ದ. ಬಟ್ ಇವತ್ತೇನೋ ಗೊತ್ತಿಲ್ಲ, ಅವ್ನ ಮೂಡ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಮಲಗಿದ್ದವನೇ ಎಚ್ಚರ ಆಗ್ತಿದ್ದಂಗೆ ಮಲಗಿದ ಕಡೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ನನಗೆ ಎಚ್ಚರ ಆಗಿತ್ತು, ಬಟ್ ಕಣ್ಬಿಟ್ಟಿರಲಿಲ್ಲ. ನಾನು ಕಣ್ಬಿಟ್ಟು ನೋಡಿದ್ರೆ ಏನೋ ಎಲ್ಲಿ ಅಳ್ತಾನೋ ಅಂತ ಅಂದ್ಬಿಟ್ಟು. ಬಟ್ ಅವನು ಅಳ್ಳಿಲ್ಲ. ಎದ್ಬಿಟ್ಟು ನನ್ನ ಕೆನ್ನೆಗೆ ಮುತ್ತು ಕೊಟ್ಬಿಟ್ಟು ತಾನೇ ಮನಸ್ಸಿಂದ ಇಳ್ಕೊಂಡು ಹೋಗಿ ಹೊರಗಡೆ ಆಟ ಆಡ್ತಾ ಇದ್ದ. ದಿನ ಅವ್ನ ಮೂಡ್ ಇಷ್ಟೇ ಚೆನ್ನಾಗಿದ್ರೆ ನಮ್ಮ ದಿನ ಕೂಡ ಪೀಸ್ಫುಲ್ಲಾಗಿ ಕೂಲಾಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಮಾತ್ರ ಸಾಧ್ಯ ಇಲ್ಲ. ಇವತ್ತೇನೋ ಅವ್ನ ಮೂಡ್ ಚೆನ್ನಾಗಿತ್ತು ಅಷ್ಟೇನೆ. ಹಾಗೇನೆ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ಈ ಬ್ಲೌಸ್ನ, ಹೇಳಿದ್ದೆ ಕೂಡ ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗಿದ್ದರಿಂದ ತೋಳಿಗೆ ಹ್ಯಾಂಗಿಂಗ್ ಬಿಡ್ಸ್ನ ಹಾಗೆ ಕೊಟ್ಟಿದ್ದೆ ಅಂದ್ಬಿಟ್ಟು. ಅವರು ಫಂಕ್ಷನ್ ಮುಗಿಸ್ಕೊಂಡು ಬಂದು ನನಗೆ ಈ ಬ್ಲೌಸ್ ಕೊಟ್ಟಿದ್ರು. ನಿನ್ನೆ ನೈಟ್ ನಾನು ಇದಕ್ಕೆ ಹ್ಯಾಂಗಿಂಗ್ ಬಿಡ್ಸ್ನ ಹಾಕಿದ್ದೀನಿ. ಇವಾಗ ನೋಡ್ತಿರ್ಬೋದು ಅದರ ಲುಕ್ಕೇ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಒಳ್ಳೆ ಜುಮ್ಕಿಗೆ ಕೆಳಗಡೆ ಗೆಜ್ಜೆಗಳಿರುತ್ತಲ್ಲ ಆ ಥರ ಕಾಣ್ತಾ ಇತ್ತು ಇದು. ಅವ್ರು ಬಂದಾಗ ಕೊಡೋಣ ಅಂದ್ಬಿಟ್ಟು ಬ್ಲೌಸ್ನ ರೆಡಿ ಮಾಡಿ ಎತ್ತಿಟ್ಬಿಟ್ಟು ತಿಂಡಿ ಮಾಡೋಣ ಅಂತ ಬಂದೆ. ಅತ್ತೆ ನೆನ್ನೆನೇ ದೋಸೆ ಸಂಪಣ ಆಡಿಸಿಟ್ಟಿದ್ರು. ನಾನು ನೈಟ್ ಕಡಲೆಕಾಳು ಗುಜ್ಜು ಮಾಡೋಣ ಅಂದ್ಬಿಟ್ಟು ಕಾಳುನಿ ಹಾಕಿದ್ದೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋಕೆ ಗೋಜ್ಲೇನೂ ಇರಲಿಲ್ಲ. ಡೈರೆಕ್ಟಾಗಿ ತಿಂಡಿ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಅದೇನೋ ಗೊತ್ತಿಲ್ಲ, ನನಗಂತೂ ಯಾವ ತಿಂಡಿ ಮಾಡಿದ್ರೂ ಅದ್ರ ಮೇಲೆ ಸ್ವಲ್ಪ ಅನ್ನ ಸಾಂಬಾರು ತಿಂದ್ರೇ ಸ್ಯಾಟಿಸ್ಫೈ ಆಗೋದು. ಬೇಕಿದ್ರೆ ತಿಂಡಿನೇ ಮಾಡಿದೆ, ಡೈಲಿ ಅನ್ನ ಸಾಂಬಾರು ತಿನ್ನು ಅಂದರೂ ತಿನ್ಬಿಡ್ತೀನಿ. ಆದರೆ ತಿಂಡಿ ತಿಂದಮೇಲೆ ಅನ್ನ ಸಾಂಬಾರು ತಿಂದೆ ಅಂತೂ ನನಗೆ ತೃಪ್ತಿ ಸಿಗಲ್ಲ. ನಾನು ತಿಂಡಿ ತಿನ್ಕೊಂಡು ಪಾಪಗೂ ತಿಂಡಿ ತಿನ್ನಿಸ್ಬಿಟ್ಟು ಮನೆ ಎಲ್ಲನೂ ಚೆನ್ನಾಗಿ ಚೆಲ್ಲಾಪಿಲ್ಲಿ ಮಾಡಿಟ್ಟಿದ್ದ. ನಿನ್ನೆ ನೈಟ್ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಇಬ್ಬರು ಆಟ ಆಡ್ಕೊಂಡು ಪೇಪರ್ನೆಲ್ಲ ಕಟ್ ಮಾಡಿ ಗಲೀಜು ಮಾಡಾಕ್ಬಿಟ್ಟಿದ್ದ. ಅದಕ್ಕೆ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿಕೊಂಡೆ. ಮತ್ತು 1 ತಿಂಗಳಿಂದ ನನ್ನ ಮಗನಿಗೆ ಮುಡಿ ಕೊಡೋಕ್ಕೆ ಅಂದ್ಬಿಟ್ಟು ನಂಜನಗೂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತಾನೇ ಇದ್ದೀವಿ. ಆದರೆ ಯಾಕೋ ಋಣನೇ ಕೂಡ ಬರ್ತಾ ಇಲ್ಲ. ನಾವು ಪ್ರತಿ ಸತಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ರು ಅದು ಪೋಸ್ಟ್ಪೋನ್ ಆಗ್ತಾನೆ ಬರ್ತಿದೆ. ಗೊತ್ತಿಲ್ಲ ಫೈನಲಾಗಿ ಯಾವತ್ತು ಹೋಗ್ತೀವಿ ಅಂತ ಅಂದ್ಬಿಟ್ಟು. ನೋಡೋಣ ಯಾವತ್ತು ಋಣ ಕೊಡುತ್ತೆ ಹೋಗೋಕ್ಕೆ ಅಂತ. ಅಲ್ಲಿ ತನಕ ನನ್ನದೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಬೇಕು. ಆ್ಯಕ್ಚುಲಿ ನಾಳೆನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಅಂತ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಹೋಗೋದು ಕನ್ಫರ್ಮ್ ಆದರೆ ಸಂಜೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಟ್ಬಿಡೋಣ. ಇವಾಗಂತೂ ಬೇಸಿಗೆ ಟೈಮ್ ಅಲ್ವಾ, ಬಿಸಿಲು ಜಾಸ್ತಿ ಇರುತ್ತೆ. ಅದಕ್ಕೆ ಮಧ್ಯಾಹ್ನದಷ್ಟರಲ್ಲಿ ನಾವು ಮನೆಗೆ ರಿಟರ್ನ್ ಆಗಬೇಕು ಅಂದರೆ ಅರ್ಲಿ ಮಾರ್ನಿಂಗ್ಗೆ ಮನೆ ಬಿಡಬೇಕಾಗುತ್ತೆ. ಅಷ್ಟು ಬೇಗ ಬಿಟ್ಟರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೈಟೇ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಕ್ಯಾನ್ಸಲ್ ಆಯಿತು ಹೋಗೋದು. ನೋಡೋಣ ಯಾವತ್ತು ಹೋಗೋಕ್ಕೆ ಋಣ ಕೊಡುತ್ತೆ ಅಂತ. ಸ್ನಾನ ಮಾಡಿಸಿದ್ಮೇಲೆ ನನ್ನ ಮಗ ಮಲ್ಕೊಂಡ. ರೂಮಲ್ಲಿ ಬೆಳಕು ಕಡಿಮೆ ಇದ್ದಷ್ಟು ಅವನು ನಿದ್ದೆ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಅವನ್ನ ರೂಮಲ್ಲಿ ಮಲಗಿಸ್ಕೊಂಡಿದ್ದಾಗ ನಾನು ಕರ್ಟನ್ ಹಾಕ್ಬಿಡ್ತೀನಿ. ಹಂಗಾದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು, ಸಂಜೆ ತನಕ ಎದ್ದೇಳೋದಿಲ್ಲ. ಇನ್ನು ಈ ಬ್ಲೌಸ್ ಬಂತು ನನ್ನ ಕಸ್ಟಮರ್ದು. ಅವ್ರು ತುಂಬ ಹಿಂದೆನೇ ಕೊಟ್ಟಿದ್ರು ಈ ಬ್ಲೌಸ್ನ. ನಂಗೆ ಏನು ಅರ್ಜೆಂಟ್ ಇಲ್ಲ, ನಿನಗೆ ಟೈಮ್ ಆದಾಗ ಫ್ರೀ ಆದಾಗ ಹೊಲ್ಕೊಡು ಅಂತ ಅಂದ್ಬಿಟ್ಟು ಅವರು ಸಂಜೆ ಅಮೌಂಟ್ ಕೊಟ್ಬಿಟ್ಟೋದ್ರು. ಇವತ್ತು ನನ್ನ ಬ್ಲೌಸ್ ಹೊಲಿದು ಇಟ್ಟು ತುಂಬ ದಿನನೇ ಆಗಿತ್ತು, ಬಟ್ ಹುಕ್ಸ್ ಹಾಕಿರಲಿಲ್ಲ. ಹೇಗಿದ್ರು ಅಮೌಂಟ್ ಕೊಟ್ಟಿದ್ದಾರಲ್ಲ, ಇನ್ನು ಹುಕ್ಸ್ ಹಾಕಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹುಕ್ಸ್ ಹಾಕಕ್ಕೆ ತೊಗೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ನನ್ನ ಮಗನ ಜೊತೆಗೆ ನನಗೂ ಸೇರಿಸಿ ಐಸ್ ಕ್ರೀಮ್ ತಂದಿದ್ರು. ಐಸ್ ಕ್ರೀಮ್ ತಿನ್ಕೊಂಡು ಬ್ಲೌಸ್ಗೆ ಹುಕ್ಸ್ ಹಾಕಿಟ್ಟೆ.